ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು 60 ವರ್ಷ ಅಂತ ಪೆನ್ಷನ್ ತಗೊಳ್ಳೋ ಸ್ಕೀಮು. ಏಜ್ ಲಿಮಿಟ್ ಬಂದುಬಿಟ್ಟು 18 ವರ್ಷದಿಂದ 40 ವರ್ಷ ಮಾಡ್ಬೋದು. ಯಾವುದೇ ಬ್ಯಾಂಕಲ್ಲಿ ನೀವು ಅಕೌಂಟ್ ಹೋಲ್ಡರ್ ಆಗಿದ್ದರೆ ಮಾಡಿಸ್ಬೋದು. ಆ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಬೇಕು, ಫೋನ್ ನಂಬರ್ ಲಿಂಕ್ ಆಗಿರಬೇಕು. ನಂತರ ನೀವು ಬೇರೆ ಕಡೆ ಪೆನ್ಷನ್ ಸ್ಕೀಮ್ಸ್ ಅಪ್ಲಿಕಬಲ್ ಇದ್ದರೆ ಇದರಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. PF ಅಥವಾ ಗೌರ್ಮೆಂಟ್ ಕೆಲಸದಲ್ಲಿದ್ದರೆ. ನಂತರ ನೋಡಿ, 1000 ರೂಪಾಯಿಂದ 5000 ಪೆನ್ಷನ್ ತೊಗೋಬೋದು 60 ವರ್ಷ ಆದ ನಂತರ. ನೀವು ಇದರಲ್ಲಿ ತಿಂಗಳಿಗೊಂದ್ಸಲಿ ಅಥವಾ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ನೀವು ಪ್ರೀಮಿಯಮ್ ಕಟ್ಕೊಂಡು ಹೋಗ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೀವು 40 ವರ್ಷ ವಯಸ್ಸು ಅಂದ್ಕೊಳ್ಳಿ. ನಿಮಗೆ ವಾರ್ಷಿಕ ಪ್ರೀಮಿಯಮ್ ತೊಗೊಂಡ್ರೆ 8,591 ರೂಪಾಯಿ ಆಗುತ್ತೆ. ಆದರೆ ನೀವು 20 ವರ್ಷ ಕಟ್ಟಿದ್ರೆ ನೀವು ಕಟ್ಟೋದೆಷ್ಟು 1,71,120 ರೂಪಾಯಿ ಆಗುತ್ತೆ ಅಷ್ಟೇ. 60 ವರ್ಷದ ನಂತರ ನೀವು ಪೆನ್ಷನ್ನು 5,000 ರೂಪಾಯಿ ತೊಗೋಬೋದು. ಇದು 5,000 ರೂಪಾಯಿ ತಿಂಗಳು 5,000 ತೊಗೊಳ್ಳೋ ಪೆನ್ಷನ್ನು. 5,000 ರೂಪಾಯಿ ಪೆನ್ಷನ್ ತೊಗೋಬೋದು. ಬೇಡ ಅಂತ ಹೇಳಿದ್ರೆ ನೀವು ಕಟ್ಟಿರೋ ಅಮೌಂಟ್ನ ಒಂದೇ ಸಲ ತೊಗೋಬೋದು. ಕಟ್ಟಿರೋ ಅಮೌಂಟು ನಿಮಗೆ 1,71,120 ರೂಪಾಯಿ ಅಷ್ಟೇ ಇರಲ್ಲ ಬರೋದು. ಕಾರ್ಪಸ್ ಅಮೌಂಟ್ ಬರುತ್ತೆ. 8.5 ಲಕ್ಷ ರೂಪಾಯಿ ಕಾರ್ಪಸ್ ಅಮೌಂಟ್ ಬರುತ್ತೆ. ಇದು ಬೆನಿಫಿಟ್ ಇದೆ ಇದರಲ್ಲಿ. ಅದರಿಂದ ನೀವು ಯಾರನ್ನು ಮಾಡಿಸ್ಕೊಳ್ಳಿ. ನಂತರ ಕಟ್ಟೋವಾಗ ಯಾರು ಡೆತ್ ಆದರೆ ನಾಮಿ ಕಂಟಿನ್ಯೂ ಮಾಡ್ಬೋದು. ನಂತರ ಪೆನ್ಷನ್ ತೊಗೊಳ್ಳುವಾಗ ಯಾರು ಹೋಲ್ಡರ್ ಡೆತ್ ಆದರೆ ನಾಮಿ ಪೆನ್ಷನ್ ಬರುತ್ತೆ. ಸರಿನಾ?